ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 3ನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಅಧ್ಯಾಯದಲ್ಲಿ ಈಗ ನಾವು ಅಭ್ಯಾಸ 3.3 ಅನ್ನ ಏನ್ ಮಾಡುತ್ತಿದ್ದೇವೆ, ಬಿಡಿಸುತ್ತಿದ್ದೇವೆ. ಹಾಗಾದ್ರೆ ಅಭ್ಯಾಸ 3.3 ಏನೈತೆ ಅಂದ್ರೆ ಎರಡು ಕಡೆ ಚರಾಕ್ಷರ ಇರುವ ಸಮೀಕರಣಗಳು. ಮೊದಲಿಗೆಲ್ಲ ಏನ್ ಮಾಡಿದ್ವಿ, ಒಂದ ಕಡೆ ಚರಾಕ್ಷರ ಇತ್ತು. ಈ ಸಲ ಏನಾಗುತ್ತೆ, ಎರಡು ಕಡೆ ಏನ್ ಬರ್ತಾವ, ಚರಾಕ್ಷರಗಳು ಬರ್ತಾವ. ಅಂತ ಸಮಸ್ಯೆಗಳನ್ನ ನಾವೀಗ ಏನ್ ಮಾಡ್ತೇವಿ, ಬಿಡಿಸ್ತೇವೆ. ನೋಡ್ರಿ, ಮೊದಲನೇ ಲೆಕ್ಕ ಏನೈತೆ ಅಂದ್ರೆ 3x = 2x + 18 ಅಂದ್ರ 3x = 2x + 18. ಈ 3x ಅನ್ನ ಹಂಗ ಬರ್ಕೋರಿ, +2x ಈ ಕಡೆ ಬಂದ್ರ -2x ಆಗುತ್ತ, = 18. 3 3x ಒಳಗ 2x ಹೋದ್ರ 1x ಉಳಿತೈತಿ. 3 2 ಹೋದ್ರ 1 ಅದಿಲ್ಲ, ಹಾಗಾಗಿ x = 18. ಈ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಏನಾಕೋ ನಮ್ಗ ಸಿಕ್ತಾವ. ಎರಡನೇ ಲೆಕ್ಕ ನೋಡ್ರಿ, 5t - 3 = 3t - 5. 5t - 3 = 3t - 5. 5t ಅನ್ನ ಏನ್ ಮಾಡ್ರಿ, ಹಂಗ ಬರ್ಕೋರಿ. ಇಲ್ಲಿ +3t ಐತಿ, ಈ ಕಡೆ ಬಂದ್ರ -3t = -5 ಹಂಗ ಬರ್ಕೋರಿ. -3 ಐತಿ, ಈ ಕಡೆ ಬಂದ್ರ +3 ಆಗುತ್ತೆ. 5ರಾಗ 3 ಹೋದ್ರ 2t = ಒಂದು ಮೈನಸ್ ಐತಿ, ಒಂದ್ ಪ್ಲಸ್ ಐತಿ. ಹಾಗಾದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ. 5ರಾಗ 3 ಹೋದ್ರ 2. ಇಲ್ಲಿ ನೋಡ್ರಿ, 2ಕ್ಕ t ಏನ್ ಮಾಡೈತಿ, ಗುಣಿಸೈತಿ. ಹಾಗಾದ್ರೆ ಈ ಕಡೆ ಬಂದ್ರೆ ಏನಾಗುತ್ತ, ಭಾಗಿಸುತ್ತ. ಹಾಗಾಗಿ -2 / 2. 2 ಒಂದ್ಲೆ 2 ಒಂದ್ಲೆ, t = -1. ತಿಳಿತಲ್ವಾ, t = ಏನ್ ಬಂತು, -1 ಬಂತು. ನೆಕ್ಸ್ಟ್ ಮೂರನೇ ಲೆಕ್ಕ ಏನೈತೆ ಅಂದ್ರೆ 5x + 9 = 5 + 3x. 5x + 9 = 5 + 3x. 5x ಅನ್ನ ಹಂಗ ಬರ್ಕೋರಿ, +3x ಈ ಕಡೆ ಬಂದ್ರ -3x = 5 ಹಂಗ ಬರ್ಕೋರಿ. +9 ಈ ಕಡೆ ಬಂದ್ರ -9. 5x ಒಳಗ 3x ಹೋದ್ರ 2x. 9ರಾಗ 5 ಹೋದ್ರ 4. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ. -4. ಈ 2ಕ್ಕೆ x ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರ ಭಾಗಿಸುತ್ತ. x = -4 / 2. x = -2. ಯಾಕ, 2 ಒಂದ್ಲೆ 2 ಎರಡ್ಲೆ, x = ಎಷ್ಟು, -2. ನಾಲ್ಕನೇ ಲೆಕ್ಕ ನೋಡ್ರಿ, 4z + 3 = 6 + 2z. ಈ 4z ಅನ್ನ ಹಂಗ ಬರ್ಕೋರಿ, +2z ಐತಿ, ಈ ಕಡೆ ಬಂದ್ರ -2z = 6 + 3 ಈ ಕಡೆ ಬಂದ್ರ -3. 4z ರಾಗ 2z ಹೋದ್ರ 2z = 6ರಾಗ 3 ಹೋದ್ರ 3. ಈ 2z ಗೆ ಏನ್ ಮಾಡೈತ್ರಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗಿಸುತ್ತ. z = 3 / 2 ಅಥವಾ 1/5. ಹೆಂಗ, ಇಲ್ಲಿ ನೋಡ್ರಿ, 3 ಐತೆ, 2 2 ಒಂದ್ಲೆ 2. 3ರಾಗ 2 ಹೋದ್ರ 1, ಬಿಂದು ಕೊಟ್ಟು 0 ತಗೊಂತೀವಿ. 2 × 5 = 10. ಹಾಗಾದ್ರೆ ಆನ್ಸರ್ ಏನ್ ಬರ್ತಾ, 1.5 ಕೂಡ ಬರ್ಬೋದು. ತಿಳಿತಲ್ವಾ. ನೆಕ್ಸ್ಟ್ ನೋಡ್ರಿ, ಐದನೇ ಲೆಕ್ಕ. ಐದನೇ ಲೆಕ್ಕ ಏನೈತೆ ಅಂದ್ರ 2x - 1 = 14 - x. ಈ 2x ಅನ್ನ ಹಂಗ ಬರ್ಕೋರಿ, -x ಈ ಕಡೆ ಬಂದ್ರ +x, 14 -1 ಈ ಕಡೆ ಬಂದ್ರ +1. 2x + x 3x. x ನಿಂದ ಸಹಗುಣಕ ಏನಿರ್ಲ ಅಂದ್ರ 1 ಇರ್ತೈತಿ. 2 1 3 3x = 14 1 15. 3ಕ್ಕೆ x ಏನ್ ಮಾಡೈತಿಲ್ಲ, ಗುಣಿಸೈತಿ. ಈ ಕಡೆ ಬಂದ್ರ ಭಾಗಿಸುತ್ತೆ. 15 / 3. x = 3 ಒಂದ್ಲೆ 3 5ಲೆ, x = ಎಷ್ಟು ಬಂತು, 5 ಬಂತು. ಹಾಗಾದ್ರೆ ಆರನೇ ಪ್ರಶ್ನೆ ನೋಡ್ರಿ, 8x + 4 8x + 4 = 3 × x - 1 + 7. ಈ ಲೆಕ್ಕದಾಗ ಸ್ವಲ್ಪ ಟ್ವಿಸ್ಟ್ ಐತಿ. ಏನ್ ಟ್ವಿಸ್ಟ್ ಐತಿ, ಇಲ್ಲಿ 3 × x - 1 ಐತಿ. 3 × x - 1 ಐತಿ. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಕೋರಿ, 8x + 4 ಅನ್ನ ಹಂಗ ಬರ್ಕೋರಿ. 3 × x 3x ಮೈನಸ್ 3 ಒಂದ್ಲೆ 3 + 7. 8x + 4 ಅನ್ನ ಏನ್ ಮಾಡ್ಕೋರಿ, ಮತ್ತು ಹಂಗ ಬರ್ಕೋರಿ. 3x
ಇಲ್ಲಿ ನೋಡ್ರಿ ಇಲ್ಲಿ 2 ಸಂಖ್ಯೆಗಳದಾವ -3 +7. ಇಲ್ಲಿ ಏನ್ ಮಾಡ್ಬೇಕಾಗತ್ತ, ಕಳಿಬೇಕಾಗತ್ತ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, +4 ಐತಿ. ಹಾಗಾದ್ರೆ ಏನ್ ಮಾಡ್ರಿ, +4. ಹೌದಾ. 8x +3x ಐತಿ, ಈ ಕಡೆ ಬಂದ್ರ -3x, 4 +4 ಈ ಕಡೆ ಬಂದ್ರ -4. 8x ರಾಗ 3x ಹೋದ್ರ 5x. ಹೌದಾ. 8 ರಾಗ 3 ಹೋದ್ರ 5x, 4 ರಾಗ 4 ಹೋದ್ರ 0. ಈಗ x = 0 ಡಿವೈಡೆಡ್ ಬೈ 5. ಹಾಗಾದ್ರೆ ಏನಾಗುತ್ತ, x = 0 ಆಗುತ್ತ. ತಿಳಿತಲ್ವಾ. 0 ಡಿವೈಡೆಡ್ ಬೈ 5 ಇತ್ತಂದ್ರ ಅದು 0ನ ಆಗುತ್ತ. ತಿಳಿತಾ. ನೆಕ್ಸ್ಟ್ ನೋಡ್ರಿ, 7ನೇ ಲೆಕ್ಕ ಏನೈತಿ ಅಂದ್ರ ಇದು ಸ್ವಲ್ಪ ಚೇಂಜ್ ಐತಿ. x = 4 ಡಿವೈಡೆಡ್ ಬೈ 5 ಅಂದ್ರೆ 4ನೇ 5 x + 10. ಯಪ್ಪ ಲೆಕ್ಕ ಹೆಂಗೈತಲ್ಲ ಅಂತ ಫಸ್ಟಿಗೆ ಹೆದರ್ಬೇಡ್ರಿ, ಬಾಳ ಈಸಿ ಐತಿ ಇದು ನೋಡಾಕಷ್ಟೇ. x = 4 ಡಿವೈಡೆಡ್ ಬೈ 5 ಇಂಟು x + 10 ಐತಿ. ಮೊದಲ ಸಮಸ್ಯೆಯನ್ನ ನೋಡೇನ ಹೆದರ್ಬಾರ್ದು, ಅವು ಮಾಡಿದ್ರೆ ಏನಿರ್ತಾವ, ಈಸಿ ಇರ್ತಾವ. ಈಗ ಇಲ್ಲಿ ಏನ್ ಮಾಡ್ರಿ, ಓರೆ ಗುಣಾಕಾರ ಮಾಡ್ರಿ. 5 ಇಂಟು x 5x. ಮತ್ತೇನ್ ಉಳಿದಪ್ಪ ಇಲ್ಲೇ, 4 ಇಂಟು x + 10 5x. 4 ಇಂಟು x 4x ಪ್ಲಸ್ 10ನ ಕಲೆ 40. ಈಗ ನೋಡ್ರಿ 5x ಅನ್ನ ಹಂಗ ಬರ್ಕೋರಿ, +4x ಈ ಕಡೆ ಬಂದ್ರ -4x = 40. ನೋಡ್ರಿ 5x ಒಳಗ 4x ಹೋದ್ರ 1x = 40. ತಿಳಿತಲ್ಲ, ಈಸಿ ಅದಾವಲ್ಲ ಲೆಕ್ಕ. ಏನಿಲ್ಲ, ಮೊದಲ ಪ್ರಶ್ನೆಗಳನ್ನ ಎಡಗಡೆ ಬಲಗಡೆ ಗುಣಿಸ್ಕೊಳೋದು ಕಲಿತ್ ಬಿಟ್ರಿ ಅಂದ್ರ ಈಸಿಯಾಗಿ ಏನ್ ಮಾಡ್ತೀರಿ, ನೀವು ಲೆಕ್ಕಗಳನ್ನ ಬಿಡಿಸ್ತೀರಿ. 8ನೇ ಲೆಕ್ಕ ನೋಡ್ರಿ, 8ನೇದು ಈಸಿ ಐತಿ. 2x ಡಿವೈಡೆಡ್ ಬೈ 3 + 1 = 7x ಡಿವೈಡೆಡ್ ಬೈ 15 + 3. ಹೆಂಗೈತಲ್ಲ ಲೆಕ್ಕ ಅನ್ಬೇಡ್ರಿ, ಇದೇನೈತಿ ಈಸಿ ಐತಿ ಲೆಕ್ಕ. ಯಾವ ರೀತಿ ಮಾಡ್ಬೇಕಂದ್ರ 2x ಡಿವೈಡೆಡ್ ಬೈ 3 ಮೈನಸ್, ಯಾಕ ಇಲ್ಲಿ +7x ಐತಿ, ಈ ಕಡೆ ಬಂದ್ರ -7x ಡಿವೈಡೆಡ್ ಬೈ 15 = 3 - 1. 3 ಮತ್ತು 15 ಲಸಾ ತಕೋರಿ. 3 ಮತ್ತ 15 ಏನ್ ಮಾಡ್ರಿ, ಲಸಾ ತಕೋರಿ. 3 1 3 5 5 1 5 5 ಸಾರಿ 5 1 3 ಇಂಟು 5 ಎಷ್ಟು ಬಂತು, 15 ಬಂತು. ಇವಾಗ ಏನ್ ಮಾಡ್ರಿ, 3 5 15 15 1 15 5 ಇಂಟು 2 ಅಂದ್ರ 10x ಮೈನಸ್ 7x ಇಂಟು 1 7x ಡಿವೈಡೆಡ್ ಬೈ ಇಲ್ಲಿ ಏನ್ ಬರೀತೀರಿ, ಲಸಾ ಏನ್ ಇರ್ತೈತಲ್ಲ ಅದನ್ನ ಬರಿಬೇಕು. = 3 ರಾಗ 1 ಹೋದ್ರ 2, 10x ರಾಗ 7x ಹೋದ್ರ 3x = ಇಲ್ಲಿ ಏನ್ ಮಾಡ್ರಿ, ಗುಣಿಸಿ ಬಿಡ್ರಿ. 15 ಇಂಟು 2 15 7 30. ಈಗ ಇಲ್ಲಿ x ಅನ್ನ ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರ ಭಾಗ್ಸುತ್ತ, ಈ ಕಡೆ ಬಂದ್ರೆ ಏನಾಗುತ್ತ, ಭಾಗ್ಸುತ್ತ. ಇವಾಗ ಏನ್ ಮಾಡ್ಬೇಕು ನಾವು, x = 30 ಡಿವೈಡೆಡ್ ಬೈ 3. x = 30 ಡಿವೈಡೆಡ್ ಬೈ 3. ಇದು ಏನಾಗುತ್ತ, x = 10 ಆಗುತ್ತೆ. ಯಾಕ 3 10 30 3 10 30 ಆಗಿರೋದ್ರಿಂದ ಅದನ್ನ ಏನ್ ಮಾಡ್ಬಿಡ್ಬೇಕು, ನಾವು ಭಾಗಿಸ್ಬೇಕು. ನೆಕ್ಸ್ಟ್ 9ನೇ ಲೆಕ್ಕ ನೋಡ್ರಿ, 2y + 5 3/5 2y + 5 3/5 = 26 ಡಿವೈಡೆಡ್ ಬೈ 3 ಮೈನಸ್ y. y ಒಂದಕ್ಕೆ ಏನ್ ಮಾಡ್ರಿ, ಒಂದ್ ಕಡೆ ತಗೋರಿ. 2y ಮೈನಸ್ y ಈ ಕಡೆ ಬಂದ್ರ +y = 26 ಡಿವೈಡೆಡ್ ಬೈ 3 + 5 3/5 ಐತಿ, ಈ ಕಡೆ ಬಂದ್ರ -5 3/5. ಹೌದಾ. ಈಗ 2y + y 3y. ಇಲ್ಲೇ ಛೇದಗಳ ಸಮ ಅದಾವು, ಲಸಾ ತೆಗೆಯುವಂತ ಅವಶ್ಯಕತೆ ಬೀಳುದಿಲ್ಲ. 26 - 5 ಡಿವೈಡೆಡ್ ಬೈ 3. 3y ಹಂಗ ಬರೀರಿ. 26 ರಾಗ 5 ಹೋದ್ರ 21. ಹೌದಲ್ಲ, 26 ರಾಗ 5 ಹೋದ್ರ 21 ಡಿವೈಡೆಡ್ ಬೈ 3. 3 1 3 7 3y = 7 ಬಂತು. ಈಗ y ಕಂಡು ಹಿಡಿಬೇಕಲ್ಲ, 3ಕ್ಕೆ y ಏನ್ ಮಾಡೈತಿಲ್ಲ, ಗುಣಿಸೈತಿ. y = 7 ಡಿವೈಡೆಡ್ ಬೈ 3. ತಿಳಿತಾ, ಈಸಿ ಐತೆ ಲೆಕ್ಕ. ನೆಕ್ಸ್ಟ್ 10ನೇ ಲೆಕ್ಕ ಏನಂದ್ರ 3m = 5m
ಮೈನಸ್ 8/5. 3m ಇಸ್ ಈಕ್ವಲ್ ಟು 5m ಮೈನಸ್ 8/5. 3m ಅನ್ನ ಹಂಗ ಬರ್ಕೋರಿ, ಪ್ಲಸ್ 5 ಈ ಕಡೆ ತಗೋರಿ, ಮೈನಸ್ 5 ಮೈನಸ್ 5m ಇಸ್ ಈಕ್ವಲ್ ಟು ಮೈನಸ್ 8/5. ಹಾಗಾದ್ರೆ 5ರಾಗ 3 ಹೋದ್ರ 2, 5 ಚಿಹ್ನೆ ಏನೈತಿ? ಮೈನಸ್ ಐತಿ. ಹಾಗಾಗಿ ಇದನ್ನ ಮೈನಸ್ 2m ಇಸ್ ಈಕ್ವಲ್ ಟು ಮೈನಸ್ 8/5. ಇಲ್ಲಿ ನೋಡ್ರಿ, ಈ ಮೈನಸ್ ಏನಾಗ್ಬಿಡ್ತೈತಿ? ಕ್ಯಾನ್ಸಲ್ ಆಗ್ಬಿಡ್ತೈತಿ. ಹೌದಾ? 4a ಗುಣಾಕಾರ ಮಾಡ್ತೇವಿ, ಇಲ್ಲೇ ಏನಾಗುತ್ತ? m ಇಸ್ ಈಕ್ವಲ್ ಟು 8/5 ಇಂಟು 2. ಯಾಕೆ ಹೇಳ್ರಿ? ಇಲ್ಲಿರುವಂತ ಸಂಖ್ಯೆನ ಇದಕ್ಕೆ ಏನ್ ಮಾಡ್ತೇವಿ? ನಾವು ಗುಣಿಸ್ತೇವಿ. m ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 5 10. ಇದನ್ನ ಏನ್ ಮಾಡ್ಬೋದು? ನಾವು ಮತ್ ಕಡ್ತಾ ಹೊಡ್ಕೋಬಹುದಲ್ಲ. 2 ನಕಲೆ 8, 2 5 10. ತಿಳಿದ್ವಾ? ಎಲ್ಲಾ ಲೆಕ್ಕಗಳು ಬಹಳ ಈಸಿ ಅದಾವು. ಇವುಗಳನ್ನ ಏನ್ ಮಾಡ್ರಿ? ಟ್ರೈ ಮಾಡ್ರಿ. ಒಂದೊಂದ್